ಓಂ ಶಾಂತಿ. ಈ ವಿದ್ಯೆಯು ಅತ್ಯುತ್ತಮವಾದ ವಿದ್ಯೆಯಾಗಿದೆ. ಇದನ್ನೇ ಸಂಪಾದನೆಗೆ ಮೂಲಾಧಾರವೆಂದು ಹೇಳಲಾಗುತ್ತದೆ. ವಿದ್ಯೆಯಲ್ಲಿ ಉತ್ತೀರ್ಣರಾಗಬೇಕೆಂದರೆ ಶಿಕ್ಷಕನ ಮತದ ಅನುಸಾರ ನಡೆಯಿರಿ. ತಂದೆಯು ಡ್ರಾಮಾದ ರಹಸ್ಯವನ್ನು ತಿಳಿದಿದ್ದರೂ ಸಹ ತನ್ನ ಮಕ್ಕಳಿಂದ ಯಾವ ಪುರುಷಾರ್ಥವನ್ನು ಮಾಡಿಸುತ್ತಾರೆ, ಇದೇ ಸದಾ ಪುರುಷಾರ್ಥ ಮಾಡಿಸುತ್ತಾರೆ. ಯಾವ ಶಿಕ್ಷೆಯನ್ನು ಅನುಭವಿಸಬಾರದು ಎಂದು. ಶಿಕ್ಷೆಗಳಿಂದ ಮುಕ್ತರಾಗಲು ಎಷ್ಟು ಸಾಧ್ಯವೋ ಅಷ್ಟು ಪ್ರೀತಿಯಿಂದ ತಂದೆಯನ್ನು ನೆನಪು ಮಾಡಬೇಕು. ನಡೆಯುತ್ತಾ, ತಿರುಗಾಡುತ್ತಾ, ಎದ್ದೇಳುತ್ತಾ, ಕುಳಿತುಕೊಳ್ಳುತ್ತಾ ನೆನಪಿನಲ್ಲಿರಿ. ಆಗ ಬಹಳ ಖುಷಿ ಇರುತ್ತದೆ. ಬಾಬಾ ನಮಗೆ ಜ್ಞಾನ ಮತ್ತು ಯೋಗವನ್ನು ಕಲಿಸುತ್ತಾರೆ. ನಾವು ಯಾರು ಪವಿತ್ರರಾಗಿದ್ದೇವೋ ಅವರೇ ಈಗ ಅಪವಿತ್ರರಾಗಿದ್ದೇವೆ. ಏಕೆಂದರೆ 84 ಜನ್ಮಗಳ ಲೆಕ್ಕ ಬೇಕಾಗಿದೆಯಲ್ಲವೇ? ಇದು 84 ಜನ್ಮಗಳ ಚಕ್ರವಾಗಿದೆ. ತಂದೆಯು ಶಿಕ್ಷಣವನ್ನಂತೂ ಎಷ್ಟು ಚೆನ್ನಾಗಿ ಕೊಡುತ್ತಾರೆ. ನೀವು ಮಕ್ಕಳೇ ನಂಬರ್ ವಾರ್ ಪುರುಷಾರ್ಥದನುಸಾರ ಒಪ್ಪುತ್ತೀರಿ. ಎಲ್ಲರೂ ಏಕರಸವಾಗಿ ಒಪ್ಪುವುದಿಲ್ಲ. ಅಲ್ಲಿ ಅನೇಕ ಮತಗಳು ಸಿಗುತ್ತವೆ, ಇಲ್ಲಿ ಒಂದೇ ಮತ ಸಿಗುತ್ತದೆ. ಈಗ ನೀವಿಲ್ಲಿ ಓದುವ ಸಲುವಾಗಿ ಬಂದಿರುವಿರಿ. ವಿದ್ಯೆಯು ಸಂಪಾದನೆಯಾಗಿದೆ, ಸಂಪಾದನೆಗೆ ಮೂಲಾಧಾರವಾಗಿದೆ. ಈ ವಿದ್ಯೆಯು ಅತ್ಯುತ್ತಮವಾದ ವಿದ್ಯೆಯಾಗಿದೆ. ನೀವು ಯಾರು 16 ಕಲಾ ಸಂಪೂರ್ಣರಾಗಿದ್ದೀರಿ. ಈಗ ಯಾವ ಗುಣವೂ ಇಲ್ಲ. ನಾನು ನಿರ್ಗುಣ 6ನಲ್ಲಿ ಯಾವ ಗುಣವೂ ಇಲ್ಲವೆಂದು ಆಡುತ್ತಾರೆ. ಗಾಯನವೂ ಇದೆ. ತಂದೆಯು ಆನಂದಪೂರ್ಣ ಕರುಣಾಳು ಆಗಿದ್ದಾರೆ. ನಮ್ಮ ಮೇಲೆ ದಯೆ ತೋರುತ್ತಾರೆ. ಹೇಳುತ್ತಾರೆ, ಏ ಈಶ್ವರ ತೋರು ದಯೆ ಎಂದು ತಂದೆಯನ್ನೇ ಕರೆಯುತ್ತಾರೆ. ಬೇಹದ್ದಿನ ತಂದೆಯು ನಮಗೆ ಪ್ರತಿ 5000 ವರ್ಷದ ನಂತರ ಪುನಃ ಪೂರ್ಣ ವಿಶ್ವದ ರಾಜ್ಯವನ್ನು ಕೊಡುತ್ತಾರೆ ಎಂದು ಅಪಾರ ಖುಷಿ ಇರಬೇಕು. ಶ್ರೀಮತದಂತೆ ನಡೆದಾಗ ಶ್ರೇಷ್ಠರಾಗುತ್ತೀರಿ. ನೀವು 84 ಜನ್ಮಗಳನ್ನು ತೆಗೆದುಕೊಂಡಿದ್ದೀರಿ. ನೀವೇ ಸತೋ ಪ್ರಧಾನರಾಗಿದ್ದೀರಿ. ಈಗ ನೀವೇ ಸತೋ ಪ್ರಧಾನರಾಗಬೇಕು. ಇದು ರಾವಣ ರಾಜ್ಯವಾಗಿದೆ. ತಂದೆಯು ಹೇಳುತ್ತಾರೆ, ನೀವು ನನಗೆ ಎಷ್ಟೊಂದು ಅಪಕಾರ ಮಾಡಿದ್ದೀರಿ. ಇದು ಡ್ರಾಮಾದಲ್ಲಿ ನಿಗದಿತವಾಗಿದೆ. ಈಗ ಈ ಮಾತುಗಳಿಂದ ಮುಕ್ತರಾಗಲು ತಂದೆ ಒಬ್ಬರನ್ನೇ ನೆನಪು ಮಾಡಿರಿ. ಗಾಯನವೂ ಇದೆ. ಸತ್ಸಂಗ 21 ಜನ್ಮಗಳಿಗೆ ಉನ್ನತರನ್ನಾಗಿ ಮಾಡುತ್ತದೆ. ಹಾಗಾದರೆ ಮುಳುಗಿಸುವವರು ಯಾರು? ನಿಮ್ಮನ್ನು ಸಾಗರದಲ್ಲಿ ಯಾರು ಮುಳುಗಿಸಿದರು? ನೀವು ಮಕ್ಕಳಿಗೆ ಅಪಾರ ಖುಷಿ ಇರಬೇಕಾಗಿದೆ. ಖುಷಿಯಂತಹ ಟಾನಿಕ್ ಇಲ್ಲ. ಸತ್ಯಯುಗದಲ್ಲಿ ನೀವು ಬಹಳ ಖುಷಿಯಲ್ಲಿರುತ್ತೀರಿ. ಅಲ್ಲಿ ತಿಂಡಿ ತಿನಿಸು ಬಹಳ ಶುದ್ಧವಾಗಿರುತ್ತದೆ. ತಂದೆಯು ಜ್ಞಾನವನ್ನು ತಿಳಿಸಿಕೊಡುತ್ತಾರೆ. ಇದರಲ್ಲಿ ಯಾವುದೇ ಗೊಂದಲಕ್ಕೊಳಗಾಗುವ ಮಾತಿಲ್ಲ. ಕೇವಲ ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗಬೇಕು. ಇದು ತಮೋ ಪ್ರಧಾನ ಪ್ರಪಂಚವಾಗಿದೆ. ಸತ್ಯಯುಗದಲ್ಲಿ ಒಂದೇ ಧರ್ಮ, ಒಂದೇ ಭಾಷೆ ಮತ್ತು ಒಂದೇ ಮಗುವಿರುತ್ತದೆ. ಒಂದೇ ರಾಜ್ಯವಿರುತ್ತದೆ. ಈ ಡ್ರಾಮಾ ಮಾಡಲ್ಪಟ್ಟಿದೆ. ಕಲಿಯುಗದಲ್ಲಿ ಮನುಷ್ಯರ ಸ್ಥಿತಿ ಏನಾಗಿದೆ? 1ನೇದು ಸೃಷ್ಟಿ ಚಕ್ರದ ಜ್ಞಾನ, 2ನೇದು ಯೋಗ ಜ್ಞಾನದ ದುರಿಯ ಮತ್ತು ಹೋಲಿ. ಈ ಸಮಯದಲ್ಲಿ ಸರ್ವರದ್ದು ತಮೋ ಪ್ರಧಾನ ಜಡೀಭೂತ ಸ್ಥಿತಿಯಾಗಿದೆ. ತಂದೆಯು ಮಕ್ಕಳೊಂದಿಗೆ ಮಾತನಾಡುತ್ತಾರೆ, ಮಧುರ ಮಕ್ಕಳೇ, ಈಗ ನಿಮ್ಮ ಆತ್ಮವು ತಮೋ ಪ್ರಧಾನವಾಗಿದೆ. ಈ ರೀತಿ ಯಾರು ಮಾಡಿದರು? ಪಂಚವಿಕಾರಗಳು. ಚಿನ್ನವು ಎಷ್ಟು ಕ್ಯಾರೆಟ್ಟಿನದ್ದು ಆಗಿರುತ್ತದೆಯೋ ಆಭರಣವು ಅದೇ ರೀತಿಯಾಗಿರುತ್ತದೆ. ಈಗ ನೀವು 24 ಕ್ಯಾರೆಟ್ ಚಿನ್ನದ ಸಮಾನರಾಗಬೇಕು. ದೇಹಿ ಅಭಿಮಾನಿ ಭವ. ಜ್ಞಾನಾಮೃತದ ಕಳಸವು ನೀವು ಮಾತೆಯರಿಗೆ ಸಿಗುತ್ತದೆ. ಮಾತೆಯರು ಎಲ್ಲರಿಗೂ ಹಂಚುತ್ತಾರೆ, ಸರ್ವಿಸ್ ಮಾಡುತ್ತಾರೆ. ನೀವೆಲ್ಲರೂ ಸೀತೆಯರಾಗಿದ್ದೀರಿ. ರಾಮ ಒಬ್ಬರೇ ಆಗಿದ್ದಾರೆ. ನೀವೆಲ್ಲ ವಧುಗಳಾಗಿದ್ದೀರಿ. ನಾನು ವರನಾಗಿದ್ದೇನೆ. ನಿಮಗೆ ಶೃಂಗಾರ ಮಾಡಿ ಅತ್ತೆಯ ಮನೆಗೆ ಕಳುಹಿಸಿ ಕೊಡುತ್ತೇನೆ. ನೀವೀಗ ತಂದೆಯ ಮಕ್ಕಳಾಗಿದ್ದೀರಿ. ನಿಮ್ಮೆಲ್ಲರಿಗೂ ಅಧಿಕಾರವಿದೆ. ಸ್ವಯಂ ಭಗವಂತನು ನಮ್ಮ ಮೇಲೆ ದಯೆ ತೋರಿಸಿದ್ದಾರೆ. ಅವರು ನಮಗೆ ಓದಿಸುತ್ತಿದ್ದಾರೆ. ಈ ನಶೆಯಲ್ಲಿರಬೇಕಾಗಿದೆ. ವಿದ್ಯೆಯು ಸಂಪಾದನೆಗೆ
ಮೂಲವಾಗಿದೆ. ಆದ್ದರಿಂದ ವಿದ್ಯೆಯನ್ನು ತಪ್ಪಿಸಬಾರದು. ಅಪಾರ ಖುಷಿಯ ಅನುಭವ ಮಾಡಬೇಕು ಮತ್ತು ಮಾಡಿಸಬೇಕಾಗಿದೆ. ನಡೆಯುತ್ತಾ ತಿರುಗಾಡುತ್ತಾ ಆತ್ಮ ಅಭಿಮಾನಿಗಳಾಗಿ ತಂದೆಯ ನೆನಪಿನಲ್ಲಿದ್ದು ಆತ್ಮವನ್ನು ಅವಶ್ಯವಾಗಿ ಸತೋಪ್ರಧಾನ ಮಾಡಿಕೊಳ್ಳಬೇಕಾಗಿದೆ. ಸಮಯ ಪ್ರಮಾಣ ಪ್ರತಿ ಶಕ್ತಿಯ ಅನುಭವ ಪ್ರಾಕ್ಟಿಕಲ್ ಸ್ವರೂಪದಲ್ಲಿ ಮಾಡುವಂತಹ ಮಾಸ್ಟರ್ ಸರ್ವಶಕ್ತಿವಾನ್ ಭವ. ಮಾಸ್ಟರ್ನ ಅರ್ಥವಾಗಿದೆ ಯಾವ ಶಕ್ತಿಯನ್ನು ಯಾವ ಸಮಯದಲ್ಲಿ ಆಹ್ವಾನ ಮಾಡಿದೊಡನೆ ಆ ಶಕ್ತಿ ಅದೇ ಸಮಯ ಪ್ರಾಕ್ಟಿಕಲ್ ಸ್ವರೂಪದಲ್ಲಿ ಅನುಭವವಾಗಬೇಕು. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯವನ್ನು ಆಲಿಸಿ ನಿಮ್ಮದೇ ಆದಂಥ ಈ ಚಾನಲಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ. ಓಂ ಶಾಂತಿ.